ಹಲೋ, ದಿಸ್ ಇಸ್ RKP ಫ್ರಮ್ rkpmusics. ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ BPL ಟಿವಿನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಅನ್ಬಾಕ್ಸಿಂಗ್ ಮಾಡಾಯಿತು. ಈಗ ನೋಡ್ತಿರ್ಬೋದು, ಈಗ ಫಿಟ್ ಕೂಡ ಮಾಡ್ತಿದ್ದಾರೆ ಟಿವಿ ಕಡೆಯಿಂದ. ಅವರು ಯಾವ ಕಂಪ್ನಿ ಅಂದರೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು, BPL ಅಂತ. ಇದು ಕ್ಲಿಪ್ಸ್ ನೀವು ನೋಡ್ತಿರ್ಬೋದು, ಫೈಬರಿಂದ ಮಾಡಿರೋದು, ಫೈಬರ್ ಪ್ಲಾಸ್ಟಿಕ್ಕಿಂದ ಮಿಕ್ಸ್. ಆ್ಯಂಡ್ ಈಗ ಟಿವಿ ಫಿಟ್ ಮಾಡ್ತಿದ್ದಾರೆ, ಈಗ ನೋಡ್ತಿರ್ಬೋದು. ಆ್ಯಂಡ್ ಈಗ ಕ್ಲಿಪ್ನ ಅಟ್ಯಾಚ್ ಮಾಡಿ ಫಿಟ್ ಮಾಡೋದು. ಇದು ಆ್ಯಕ್ಚುಲಿ ಆಕ್ಸೆಸರೀಸ್. ಇದು ಏನಂತಾರೆ, ರಿಮೋಟು, ವಾರಂಟಿ ಕಾರ್ಡು, ಯೂಸರ್ ಮ್ಯಾನ್ಯುವಲು, ಅವೆಲ್ಲ ಇದು ಬೋಟ್ ವಿಡಿಯೋಲಿ ನೋಡಿರ್ತೀರ. ಆ್ಯಂಡ್ ಈಗ ತೋರಿಸ್ತೀನಿ, ಅದು ವಾರಂಟಿ ಕಾರ್ಡ್ ಥರ ಇದೆ. ಇದು ಯೂಸರ್ ಮ್ಯಾನ್ಯುವಲ್, ಇದು ನೋಡ್ತಿರ್ಬೋದು. ಆ್ಯಂಡ್ ಅದು ಫೈನಲಾಗಿ ಅದು ರಿಮೋಟದು ಯಾವ ರೀತಿ ಇದೆ ಅಂತ ನೀವು ಗಮನಿಸ್ತಿರ್ಬೋದು. ಬ್ಲ್ಯಾಕ್ ಇದೆ, ಡಿಸೆಂಟ್ ಕಲರ್. ಈಗ ಟಿ ವಿ ಫಿಟ್ ಆಯಿತು. ಈಗ ರಿವ್ಯೂ ತೋರಿಸ್ತೀನಿ ನಿಮಗೆ, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕ್ಲಾರಿಟಿ ಬರುತ್ತೆ, ಯಾವ ರೀತಿ ಹೆಂಗೆ ಯೂಸ್ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಈಗ ಟಿ ವಿ ಈಗ ಹೆಂಗೆ ವರ್ಕ್ ಮಾಡಬೇಕು ಅಂದರೆ, ಇದು ರಿಮೋಟು ಆನ್ ಆಗಿದೆ. ಈಗ ಆನ್ ಆಯ್ತು. ಈಗ ರೆಡ್ ಕಲರ್ ಲೈಟ್ ಬರುತ್ತೆ, ಆವಾಗ ಆನ್ ಆಗಿದೆ ಅಂತ ಅರ್ಥ. ಈಗ ರಿಮೋಟಲ್ಲಿ ಆನ್ ಮಾಡೋಕೆ, ಈಗ ರಿಮೋಟಲ್ಲಿ ಆನ್ ಮಾಡಿದಾಗ ರೆಡ್ ಲೈಟ್ ಈಗ ಹೋಗುತ್ತೆ. ಈಗ ಆನ್ ಅಂತ ಪ್ರೆಸ್ ಮಾಡಿದೆ, ನೋಡ್ತಿರೋದು BPLನ ಸಿಂಬಲ್ ಕೂಡ ಬರ್ತಿದೆ. ಲೈಟ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ನಿಮಗೆ ಅದು ಟಿ ವಿದು ಸಿಂಬಲ್ ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಿಲ್ಲ. ನೋಡ್ತಿರ್ಬೋದು ಆ್ಯಂಡ್ರಾಯ್ಡ್ ಟಿ ವಿ ಇದು. ಸೊ ಆ್ಯಂಡ್ರಾಯ್ಡ್ ಸಿಂಬಲ್ ಕೂಡ, ಲೋಗೋ ಕೂಡ ತೋರಿಸಿದೆ. ಆ್ಯಂಡ್ರಾಯ್ಡ್, ಗೂಗಲ್ ಎಲ್ಲ ಕೂಡ ಬರುತ್ತೆ ಈ ಒಂದು ಸ್ಮಾರ್ಟ್ ಟಿ ವಿಯಲ್ಲಿ. ಆ್ಯಂಡ್ ಈಗ ಆನ್ ಆದಮೇಲೆ ಬ್ಲೂ ಸ್ಕ್ರೀನ್ ಬರುತ್ತೆ, ಆ್ಯಸ್ ಯೂಶುವಲ್. ಬ್ಲ್ಯಾಕ್ ಸ್ಕ್ರೀನ್ ಕೂಡ ಬರುತ್ತೆ. ಆ್ಯಂಡ್ ಈಗ ಪ್ಲೀಸ್ ಸ್ಕ್ಯಾನ್ ದ ಚಾನಲ್ಸ್ ಅಂದರೆ, ನಿಮ್ಮ ಮನೆಯಲ್ಲಿ ಕೇಬಲ್ಸ್ ಏನಾದ್ರು ಹಾಕ್ಸಿದ್ರೆ, ಡಿಶ್ ಹಾಕ್ಸಿದ್ರೆ ಅಲ್ಲಿ ಚಾನಲ್ಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಪ್ಲೀಸ್ ಸ್ಕ್ಯಾನ್ ದ ಚಾನಲ್ಸ್ ಅಂತ ಬರುತ್ತೆ. ಸ್ಕ್ಯಾನ್ ಆಗಿ ಚಾನಲ್ಸ್ ಬರುತ್ತೆ. ಆ್ಯಂಡ್ ಈಗ ಓಮ್ ಅಂತ ಫಸ್ಟ್ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಯೂಟ್ಯೂಬ್, ಗೂಗಲ್ ಏನಾದ್ರು ಯೂಸ್ ಮಾಡಬೇಕು ಅಂತ ಅಂತಿದ್ರೆ, ಚಾನಲ್ಸ್ ಟಿ ವಿ ನೋಡಬೇಕು ಅಂತ ಅಂತಿದ್ರೆ, ಇದು ನೆಟ್ಫ್ಲಿಕ್ಸ್, ಅದು ಪ್ರೈಮ್ ವಿಡಿಯೋ, ಇದು ಟಿ ವಿ, ಇದು ಕೇಬಲಲ್ಲಿ ನೋಡ್ಬೋದು. A1 ಪಾಯಿಂಟ್ ಇದು ಯೂಟ್ಯೂಬ್, ಇದು ಗೂಗಲ್ ಪ್ಲೇ ಮೂವೀಸ್, ಅದು ಪ್ಲೇಸ್ಟೋರ್, ಇದು ಪ್ಯಾಂಗೋ ಬ್ರೌಸರ್ ಅಂತ, ಅದು ಗೂಗಲ್ ಪ್ಲೇ ಗೇಮ್ಸ್ ಅಂತ, ಅದು ಗೂಗಲ್ ಪ್ಲೇ ಮೀಡಿಯಾ ಪ್ಲೇಯರ್ ಅಂತ, ಇದು ಮಲ್ಟಿ ಸ್ಕ್ರೀನ್ ಶೇರ್ ಅಂತ, ಇದು ಯೂಟ್ಯೂಬ್ ಮ್ಯೂಸಿಕ್ಸ್ ಅಂತ. ಅದನ್ನು ತೋರಿಸಿ ನಿಮಗೆ. ಇದು ಎಲ್ಪ್ ಅಂತ, ಇದು ಆಪ್ಷನಲ್ ಅಂತ. ಇದು ಸೆಟ್ಟಿಂಗ್ಸಲ್ಲಿ ನೋಡ್ತಿರ್ಬೋದು. ಸೆಟ್ಟಿಂಗ್ಸಲ್ಲಿ ಪ್ರೆಸ್ ಮಾಡಿದಾಗ, ಓಕೆ ಅಂತ ಪ್ರೆಸ್ ಮಾಡಿದಾಗ ಈ ಥರ ಸ್ಕ್ರೀನ್ ಥರ ಕಾಣಿಸುತ್ತೆ. ನೀವು ಗ್ರೇ ಕಲರ್ ಸ್ಕ್ರೀನ್ ಏನು ನೋಡ್ತಿದ್ದೀರಾ, ಅದು ಸೆಟ್ಟಿಂಗ್ಸ್. ಅದು ಆಗಲೇ ಹೇಳ್ದಂಗೆ, ಅದು ಆ್ಯಪ್ಸ್ಗಳೆಲ್ಲ ಇನ್ಸ್ಟಾಲ್ ಮಾಡ್ಕೋಬೋದು, ಕೂಡ ಡಿಸೇಬಲ್ ಮಾಡ್ಕೋಬೋದು. ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಅದಕ್ಕೆ ತೋರಿಸ್ತಿಲ್ಲ ಅದು. ಈಗ ಕೆಳಗಡೆ ಬಂದಮೇಲೆ ಇದು ನೆಟ್ಫ್ಲಿಕ್ಸ್ ನೋಡ್ತಿರ್ಬೋದು. ಈಗ ಬ್ಯಾಕ್ ಪ್ರೆಸ್ ಮಾಡ್ತೀನಿ. ಈಗ ನೀವು ಕೆಳಗಡೆ ನೋಡ್ತಿರೋಕ್ಕೆ ಇದು ನೆಟ್ಫ್ಲಿಕ್ಸ್, ಇದು ಬ್ಯಾಕ್ ಬಟನ್, ಇದು ವೈಟ್ ಕಲರ್ ನೋಡ್ತಿರ್ಬೋದು. ಇದು ನೆಟ್ಫ್ಲಿಕ್ಸ್ ವೀಡಿಯೋಸ್ಗಳು ಎಷ್ಟೊಂದು ಇದೆ. ನೀವು ಸೈನ್ ಇನ್ ಮಾಡಿಕೊಂಡ್ರೆ ಎಷ್ಟೊಂದು ವೀಡಿಯೋಸ್ ನೋಡ್ಬೋದು. ಬ್ಯಾಕ್ ಅಂತ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಇನ್ನೂ ಎಷ್ಟೊಂದಿದೆ ವೀಡಿಯೋಸು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನೆಟ್ಫ್ಲಿಕ್ಸಲ್ಲಿ ತುಂಬ ವೀಡಿಯೋಸ್ ಇರುತ್ತೆ. ನೀವು ಸೈನ್ ಇನ್ ಆದರೆ ಮೂವೀಸ್, ಫಿಲಮ್ಸ್, ಸೀರಿಯಲ್ಸ್, ಕಾಮಿಡಿ, ಎಂಟರ್ಟೈನ್ಮೆಂಟ್ ನೀವೆಲ್ಲ ನೋಡ್ಬೋದು. ಸೈನ್ ಇನ್ ಆದರೆ ನಿಮಗೆ ಬೆನಿಫಿಟ್ ಸಿಗುತ್ತೆ, ಇಲ್ಲ ಬೆನಿಫಿಟ್ ಸಿಗೋಲ್ಲ. ಸೈನ್ ಇನ್ ಆದರೆ ನೋಡ್ಬೋದು, ಇಲ್ಲಾಂದರೆ ನೋಡೋಕ್ಕಾಗಲ್ಲ. ನೋಡ್ತಿರ್ಬೋದು ಎಷ್ಟೊಂದು ವೀಡಿಯೋಸ್ ಇದೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ನೋಡ್ತಿರ್ಬೋದು ಇದು ಯೂಟ್ಯೂಬ್, ಇದು ಮೂವೀಸ್, ಸಾಂಗ್ಸ್ ಎಲ್ಲ ಕೇಳ್ಬೋದು. ಇದು ಯೂಟ್ಯೂಬ್ ಮ್ಯೂಸಿಕ್ಸ್ ಅಂತ. ಆ್ಯಂಡ್ ಹಿಂದಿ ಕನ್ನಡ ಮೂವೀಸ್ ಎಲ್ಲ ನೋಡ್ಬೋದು ನೀವು. ಕೆಳಗಡೆ ಇರೋದು ಹೋಮ್ ಸ್ಕ್ರೀನ್ ಅಂತ. ನೀವು ಚೂಸ್ ಚಾನಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಪ್ಷನ್ನ ಒಂದು ಗ್ರೇ ಕಲರ್ ಸ್ಕ್ರೀನ್ ಬರುತ್ತೆ. ಗೂಗಲ್ ಪ್ಲೇ ಮ್ಯೂಸಿಕ್ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ನೀವು ರೆಂಟ್ಗಾಗಲಿ ಬೈ ಕೂಡ ಮಾಡ್ಬೋದು. ಸೆಲ್ಲಿಂಗ್ಸ್ ಅಂತ ಇರುತ್ತೆ. ನೀವು 3 ಚಾನಲ್ಸ್ ಅಂತ 3 ಆಪ್ಷನಲ್ಲಿ ಬರುತ್ತೆ. ಪ್ರೈಮ್ ವಿಡಿಯೋ ಎಲ್ಲ ನೋಡ್ಬೋದು. 3 ಆಪ್ಷನ್ಸ್ ಇರುತ್ತೆ.
ಟಾಪ್ ಸೆಲ್ಲಿಂಗ್ ಅಂದರೆ ಮೂವೀಸ್ ಇದು ರೆಂಟ್ಗಾಗಲಿ ಸೆಲ್ಗಾಗಲಿ ಅದು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಆಪ್ಷನ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಈಗ ಯೂಟ್ಯೂಬ್ ಕೂಡ ತೋರಿಸಿ ನಿಮಗೆ ಯಾವ ರೀತಿ ವ್ಯೂ ಬರುತ್ತಂತ ನಿಮಗೆ. ನೋಡ್ತಿರ್ಬೋದು ಈಗ ಕನೆಕ್ಷನ್ ಸ್ವಲ್ಪ ಸ್ಲೋ ಇತ್ತು. ಈಗ ಹೋಮ್ ಬಟನ್ ಈಗ ಅದು ಯೂಟ್ಯೂಬ್ ಮ್ಯೂಸಿಕ್ಸ್, ಈಗ ಅದು ಯೂಟ್ಯೂಬ್ ಮೂವೀಸ್ ಆ್ಯಂಡ್ ಶೋಸ್, ಅದು ಯೂಟ್ಯೂಬ್ ಗೇಮಿಂಗ್, ಅದು ಕೆಳಗಡೆ ನೋಡ್ತಿರ್ಬೋದು. ಆ್ಯಂಡ್ ಯೂಟ್ಯೂಬ್ ನ್ಯೂಸ್ ಅದು ನೋಡ್ತಿರ್ಬೋದು. ಬರೀ ನ್ಯೂಸ್ ಚಾನಲ್ಸ್ ಬರುತ್ತೆ, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಬಟನ್ ಅದು ಯಾರ್ಯಾರು ಸೈನ್ ಇನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರೋ ಸೇಮ್ ಯೂಟ್ಯೂಬ್ ಥರ ಎಲ್ಲ. ಆ್ಯಂಡ್ ಅದು ಕೆಳಗಡೆ ನೋಡ್ತಿರ್ಬೋದು ಅದು ಲೈಬ್ರರಿ ಥರ ಲೈಕ್ಸು ಮತ್ತು ಸೇವ್ಡ್ ವೀಡಿಯೋಸ್ ಮತ್ತು ಪರ್ಚೇಸ್ ಮಾಡಿರೋರು ಪ್ರೀಮಿಯಮ್ನ ಅಲ್ಲಿ ತೋರಿಸುತ್ತೆ, ಶೋ ಮಾಡುತ್ತೆ. ಮತ್ತು ಸೆಟ್ಟಿಂಗ್ಸ್ ಕಡೆ ಹೋದರೆ ಮತ್ತು ಯೂಟ್ಯೂಬ್ ಪ್ರೀಮಿಯಮ್ ಯಾರು ಪರ್ಚೇಸ್ ಮಾಡಿದಾರೋ ಅಲ್ಲಿ ಶೋ ಮಾಡುತ್ತೆ. ಸೇಮ್ ಯೂಟ್ಯೂಬ್ ಥರ ಎಲ್ಲ ಫೀಚರ್ಸು, ಆಟೋ ಪ್ಲೇ, ಸುಮಾರು ಆಪ್ಷನ್ಸ್ಗಳಿವೆ. ಪ್ರೀಮಿಯರ್ ಸೌಂಡ್ ಮತ್ತು ಲಿಂಕ್ ವಿತ್ ವೈಫೈ ಅಂದರೆ ಕನೆಕ್ಟ್ ಮಾಡಿರ್ತಾರಲ್ಲ ಫೋನ್ಗೆ ಮತ್ತು ಟಿ ವಿಗೂ. ಮತ್ತು ಲಿಂಕ್ ಡಿವೈಸಸ್ ಯಾವುದಿದೆ ಅದನ್ನು ಮಾತ್ರ ತೋರಿಸುತ್ತೆ. ಆ್ಯಂಡ್ ಕೆಳಗಡೆ ಲ್ಯಾಂಗ್ವೇಜ್ ಆ್ಯಂಡ್ ಲೊಕೇಶನ್ಸ್ ಬಗ್ಗೆ ಇರುವುದು. ಲ್ಯಾಂಗ್ವೇಜ್ ನೀವು ಇಂಗ್ಲೀಷ್ ಯಾವುದೇ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆಯೋ ಎಲ್ಲ ಕೂಡ ಸೆಟ್ ಮಾಡ್ಕೋಬೋದು. ಆಲ್ ಲ್ಯಾಂಗ್ವೇಜ್ ಅಂದರೆ ಆ ಫೀಚರ್ ಕೂಡ ಇದೆ ಲ್ಯಾಂಗ್ವೇಜ್ ಆಪ್ಷನಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಲೊಕೇಶನ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಕ್ಲಿಯರ್ ವಾಚ್ ಹಿಸ್ಟ್ರಿ, ಸರ್ಚ್ ಹಿಸ್ಟ್ರಿ ಎಲ್ಲ ಇರುವಂಥದ್ದು. ಸರ್ಚ್ ಹಿಸ್ಟ್ರಿ ಅಂತ ಇದೆ, ರೀಸೆಂಟ್ ಆ್ಯಪ್ ಅಂತ ಇದೆ, ಆ್ಯಪ್ನ ರೀಸೆಂಟ್ ಕೂಡ ಮಾಡ್ಕೋಬೋದು. ಇಂಪ್ರೂವ್ ಯೂಟ್ಯೂಬ್ ಅಂತ ಅಂದರೆ ಕಳಿಸ್ತಾರೆ ಯೂಟ್ಯೂಬ್ ಕಡೆಯಿಂದ, ಆಫ್ ಮಾಡ್ಕೋಬೋದು. ಆ್ಯಂಡ್ ಸೆಂಡ್ ಫೀಡ್ಬ್ಯಾಕ್ ಅಂತ ಕೂಡ ಇದೆ. ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಕಂಡೀಷನ್ಸ್ ಇದೆ. ಆ್ಯಂಡ್ ಟಿ ವಿದು ಆಗಲೇ ಹೇಳ್ದಂಗೆ ಕೋಡ್ ಕೂಡ ಇದೆ. ಈಗ ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸಿ ನಿಮಗೀಗ, ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ. ನೋಡಿದ್ರಲ್ಲ ಟಿ ವಿಯಲ್ಲಿ ಮ್ಯೂಸಿಕ್ಕು ಎಷ್ಟು ಸೂಪರಾಗಿ ಬಂತು, ನೀಟಾಗಿ ಬಂತು. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ.